ಆದರೆ ಒಂದು ಬಹಳ ನಾವು ಆಶ್ಚರ್ಯಕರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಸೂಪರ್ಫಿಷಿಯಲ್ ಆಗಿ ಬಜೆಟ್ ಅನ್ನು ನೋಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಜೆಟ್ನ ತಿರುಳು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಅಧ್ಯಯನವನ್ನ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅನ್ನೋದರಲ್ಲಿ ಕಾಲ ಕಳೆದ್ಬಿಟ್ಟಿದೆ. ಅದೇನೇ ಇರಲಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು, ಈ ವರ್ಷ 50 ಜನ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ನಮ್ಮ ರಾಜಕೀಯ ಇದೆಯಲ್ಲ, ರಾಜ್ಯದ ರಾಜಕೀಯ ಅಥವಾ ದೇಶದ ರಾಜಕೀಯ, ಆರ್ಥಿಕತೆ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ ದೇಶದ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಒಳ್ಳೆ ಸಂಸದೀಯ ಪಟುಗಳಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾವಿನ ಹಣ್ಣು ಬೇವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇವಿನ ಹಣ್ಣು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಮ್ಮ ಜನ ಇದ್ದಾರಲ್ಲ, ಈ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ. ಅವರು ಮಾವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೇ ಹೇಳ್ತಾರೆ, ಬೇವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೇ ಹೇಳ್ತಾರೆ ಹೊರತು ಬೇವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೂ ಹೇಳಲ್ಲ, ಮಾವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೂ ಹೇಳಕ್ಕಾಗಲ್ಲ. ಅಲ್ವೇನಪ್ಪ? ಆದ್ರಿಂದ ನಾನು ಮಾವಿನ ಹಣ್ಣು ಅಂತಾನೆ ಹೇಳಿದ್ದೇನೆ, ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೇನೆ ಅಷ್ಟೇ. ಅದು ಹೇಳಿಲ್ಲ. ನಾನು ಬಜೆಟ್ ಬಗ್ಗೆ ಹೇಳಿರ್ತಕ್ಕಂಥದ್ದು, ನೀವು ಮಾವು ಹುಳಿ ಬಂದದಂತೂ ಹೇಳಿಲ್ಲ. ನೀನು ಅದು ಹೇಳಿದ್ದೀಯ, ಅದು ಸಾಲ ಹೇಳಿದ್ದೀಯ, ಇಲ್ಲ ಅಂತ ಹೇಳಲಿಲ್ಲ. ಸಾಲನೂ ಹೇಳಿದ್ಯಾ, ಆಮೇಲೆ ಬಜೆಟ್ ಎಂಥದ್ದು ವೆಂಟಿಲೇಟರ್ನಲ್ಲಿದೆ, ಆಕ್ಸಿಜನ್ ಮೇಲಿದೆ, ಕ್ರೆಡಿಟ್ ಕಾರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ ಬಜೆಟ್ ಅಂತ ಹೇಳಿರೋದು, ಕ್ರೆಡಿಟ್ ಕಾರ್ಡ್ ಬಜೆಟ್. ಆಮೇಲೆ ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇನೆ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಭರ್ತಿ ಚೊಂಬೆ. ಖಾಲಿ ಚೆಂಬು. ನಾನು ಕೇಂದ್ರದ ಬಜೆಟ್ ರಿಯಾಕ್ಟ್ ಮಾಡುವಾಗ ಹೇಳಿದ್ದಾಗ ಕರ್ನಾಟಕಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ, ಅದಕ್ಕೆ ನೀವು ಖಾಲಿ ಚೆಂಬು ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. ನಮ್ಮ ಬಜೆಟ್ ಇದೆಯಲ್ಲ, ತುಂಬಿದ ಕೊಡ, ಖಾಲಿ ಚೆಂಬಾಗಲಿಕ್ಕೆ ಸಾಧ್ಯನೇ ಇಲ್ಲ.
ಆದರೂ ಈ ರಾಜ್ಯದ ಜನ ಏನಂತಾರೆ, ಮಾಧ್ಯಮಗಳು ಏನಂತಾರೆ, ತಜ್ಞರು ಏನು ಹೇಳ್ತಾರೆ, ಬಜೆಟ್ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅವರ ಅನಿಸಿಕೆಗಳೇನು, ಇದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಿನಪತ್ರಿಕೆಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ದಿನಪತ್ರಿಕೆಗಳು ತಮ್ಮ ಎಡಿಟೋರಿಯಲ್ನಲ್ಲಿ ಬರೆದಿದ್ದಾರೆ, ಸಂಪಾದಕೀಯದಲ್ಲಿ. ಈ ದಿನಪತ್ರಿಕೆಗಳ ಸಂಪಾದಕೀಯಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾವಾಣಿಯವರು ಹೇಳಿರ್ತಕ್ಕಂಥದ್ದು 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲಾ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತುರಿಯುತ್ತಿರುವುದು ಬಜೆಟ್ನಲ್ಲಿ ಎದ್ದು ಕಾಣುತ್ತದೆ. ಇದು ನಾನು ಬರೆದಿರೋದಲ್ಲ, ಪ್ರಜಾವಾಣಿ ಎಡಿಟೋರಿಯಲ್. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸುವ ಅವರು ಅವುಗಳನ್ನು 11G 11G ಮಾದರಿ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಜನಕಲ್ಯಾಣ, ಶಿಕ್ಷಣ, ಕೃಷಿ, ಕಾರ್ಮಿಕ ಕಲ್ಯಾಣ, ಕೈಗಾರಿಕೆ, ನಗರಾಭಿವೃದ್ಧಿ, ಹೀಗೆ ಎಲ್ಲವನ್ನೂ ಈ 11G ಮಾದರಿ ಆರ್ಥಿಕತೆ ಒಳಗೊಂಡಿದೆ. ಇದು ಪ್ರಜಾವಾಣಿಯವರ ಎಡಿಟೋರಿಯಲ್. ವಿಜಯ ಕರ್ನಾಟಕ ಆಸ್ತಿ ಸುಜನೆಯಂತಹ ದೂರದೃಷ್ಟಿ ಯೋಜನೆಗಳ ಕೈಗೆತ್ತಿಕೊಳ್ಳುವುದೇ ಸವಾಲು. ಈ ನಡುವೆಯೂ ಈ ಬಾರಿಯ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದರ ಜತೆಗೆ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸುವ ಭರವಸೆ ನೀಡಲಾಗಿದೆ. ಎಲ್ಲ ರಂಗದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಲವರ್ಧನೆಗೊಳಿಸುವ ನಿರ್ಧಾರದ ಮೂಲಕ ಸರ್ಕಾರ ತಾಂತ್ರಿಕವಾಗಿ ದಾಪುಗಾಲಿಟ್ಟಿದೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸೇರಿದಂತೆ ನಾನಾ ಸಮುದಾಯಗಳ ಅಭಿವೃದ್ಧಿಗೂ ಕೊಡುಗೆ ನೀಡಲಾಗಿದೆ. ನಾನಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ವಾಗ್ದಾನ ಮಾಡಲಾಗಿದೆ. ಸುಮಾರು 56,432 ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡ್ತೇವೆ. ಇದು ವಿಜಯ ಕರ್ನಾಟಕದ ಎಡಿಟೋರಿಯಲ್. ವಿಜಯವಾಣಿಯವರು ಇದು ಬಹಳ ಮುಖ್ಯ. ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್ ಇದು ಜನಪ್ರಿಯತೆ ಮತ್ತು ವಾಸ್ತವದ ನಡುವಿನ ಬಜೆಟ್ ಆಗಿದೆ. ಬಡವರ ಹೊಟ್ಟೆ ತುಂಬಿಸುವ ಇಚ್ಛಾಶಕ್ತಿಯ ಜತೆಗೆ ರಾಜ್ಯದ ಬೊಕ್ಕಸವನ್ನು ಸುಸ್ಥಿತಿಯಲ್ಲಿಡುವ ದೂರದೃಷ್ಟಿಯ ಪ್ರಯತ್ನವೂ ಇದರಲ್ಲಿ ಕಾಣುತ್ತಿದೆ. ಇದು ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್. ಡೆಕ್ಕನ್ ಹೆರಾಲ್ಡ್ ಏನಂತ ಹೇಳ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯ has delivered a carefully balanced feel-good budget that combines welfare commitments with a blueprint for long-term growth. ಇದು ಡೆಕ್ಕನ್ ಹೆರಾಲ್ಡ್ ಅವರು ಹೇಳಿರ್ತಕ್ಕಂಥ ಎಡಿಟೋರಿಯಲ್. ಆಮೇಲೆ ವಿವಿಧ ತಜ್ಞರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಈಗ. I commend Government of Karnataka and CM Siddaramaiah for a forward-looking budget 2026. ಅಂದರೆ ಈ ವರ್ಷ ಮಂಡಿಸಿರೋದ್ರಿಂದ 2020. I appreciate
the significant budgetary allocation for Bengaluru infrastructure, the booster dose for biotech in advancing genomics and precision medicine, CHG upgrade, artificial intelligence, COE at IBAB and CCAMP, and the significant increase in investment in artificial intelligence led medtech and robotics and LEAP K Combinator Accelerator. I also welcome the focus on women, focused development, including women entrepreneurs. ಇದನ್ನು ಹೇಳಿರೋರು ಯಾರಪ್ಪ ಅಂತಂದ್ರೆ ಕಿರಣ್ ಮಜುಮ್ದಾರ್ ಶಾ, ಬಯೋಕನ್ ಚೇರ್ಮನ್, ಇವ್ರು ಹೇಳಿರೋದು. ಆಮೇಲೆ ಟಿ ವಿ ಮೋಹನ್ ದಾಸ್ ಪೈ ಏನು ಹೇಳಿದ್ದಾರೆ ಅಂತಂದ್ರೆ, ದಿಸ್ ಬಜೆಟ್ ಸ್ಟ್ಯಾಂಡ್ಸ್ ಔಟ್ ಫಾರ್ ಇಟ್ಸ್ ಸ್ಟ್ರಾಂಗ್ ಫೋಕಸ್ ಆನ್ ಸೋಷಿಯಲ್ security, education and infrastructure, with one of the largest social welfare programs in the country, significant investments in schools, colleges and jobs, and major infrastructure initiatives across Bengaluru and other cities. It lays a solid foundation for inclusive development. Despite constraints imposed by Finance Commission allocations, this is well balanced and forward-looking budget. Mohandas Pai, a board member at Infosys, former board member at Infosys. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.